ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆಲ್ಕಮ್ ಕಿಶೋರ್ ಸರ್. ಥ್ಯಾಂಕ್ ಯು. ಅಪ್ಪು ಸರ್ ಅವರ 50ರ ಸಂಭ್ರಮಾಚರಣೆ ಮಾಡ್ತಾ ಇದೀವಿ ನಾವು. ಸೊ ಆ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಮಾತು ಕಿಶೋರ್ ಸರ್. ಗೊತ್ತಿಲ್ಲ ಅವರ ಬಗ್ಗೆ ಹೇಳುವಷ್ಟು ನನಗೆ ಮೆಚುರಿಟಿ ಇದೆಯಾ ಅಂತ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ತುಂಬ ಎತ್ತರಕ್ಕೆ ಏರಿದ ವ್ಯಕ್ತಿತ್ವ. ನನಗೆ ನನ್ನ ಅನುಭವದಲ್ಲಿ ನಾನು ಒಂದು ಸಿನಿಮಾ ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಲಿಕ್ಕಾಯಿತು, ಆಕಾಶ್ ಅಂತ ಸಿನಿಮಾ. ಅದರಲ್ಲಿ ನನಗೆ ಕಂಡದ್ದು ಅವರ ಕೆಲಸದ ಬಗೆಗಿನ ನಿಷ್ಠೆ, ಪ್ರಾಮಾಣಿಕತೆ, ಶ್ರಮ. ಅದು ಆ್ಯಕ್ಚುಲಾಗಿ ರಾಜ್ಕುಮಾರ್ ಅವರ ಮಗ ಅನ್ನೋದಕ್ಕೋಸ್ಕರ ಅವರಿಗೆ ಅಪ್ಪು ಅಂತ ನಾವು ಇಷ್ಟೊಂದು ಪ್ರೀತಿಸ್ತಲ್ಲ ಇವತ್ತು. ಅದು ಅವರ ಸ್ವಂತ ಶ್ರಮದ ಫಲ. ಜನಗಳನ್ನ ಅಷ್ಟು ಪ್ರೀತಿಸ್ತಾ ಇದ್ರು. ಕೆಲಸಕ್ಕೆ ಅಷ್ಟೊಂದೆಲ್ಲ ಡೆಡಿಕೇಶನ್ ಯಾಕೆ ಬೇಕಾಯಿತು ಅಂದರೆ ಜನಗಳಿಗೋಸ್ಕರ ಮಾಡ್ತಾಯಿದ್ರು ಅವ್ರ ಸಿನಿಮಾಗಳನ್ನ. ಇಂಡಸ್ಟ್ರಿಗೆ ತುಂಬ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡಿದ್ರೆ ಒಂದು ಸ್ವಲ್ಪ ಎಮೋಷನಲ್ ಆಗೇ ಬಿಡುತ್ತೆ. ಇವತ್ತಿಗೂ ನನಗೆ ನಂಬಿಕೆ ಬರ್ತಾ ಇಲ್ಲ ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದು. ಅವರಿದ್ದಾರೆ, ಯಾವಾಗಲೂ ಇರ್ತಾರೆ ಅಂತ. ನನಗೆ ಅಪ್ಪು ಸರ್ ಅಂದರೆ ಫಸ್ಟ್ ಜ್ಞಾಪಕ ಬರೋದು ಬೆಟ್ಟದ ಹೂವು. ಬೆಟ್ಟದ ಹೂವಿನ ಪರಿಮಳ ಇವತ್ತಿಗೂ ನಮ್ಮೊಂದಿಗಿದೆ, ಯಾವತ್ತಿಗೂ ಇರುತ್ತೆ. ಆ್ಯಂಡ್ ಇವತ್ತು ಕಿಶೋರ್ ಸರ್ ಇಲ್ಲಿದ್ದಾರೆ. ಸೊ ಅವ್ರನ್ನ ಇವತ್ತಿಲ್ಲಿ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯ್ತು ಸರ್? ಗಟ್ಟದ ಅಂಚಿದ ತೆಂಕಾಹಿ ಬತ್ತುತೂವೆ ಆಲೇನ ತಲ್ಕೆದ ಪೊರ್ಲುಗ ತಾದಿನಾಡಿಯೇ ಅಯ್ಯಯ್ಯೋ ನಗ್ತಾವಳ. ನೀವು ಇದೇ ರೀತಿ ನಗ್ತಾ ಇರಿ ಸರ್. ಇವತ್ತು ನಮ್ಮ ಸರಿಗಮಪಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಆಮ್ ಶ್ಯೂರ್ ಯು ವಿಲ್ ಹ್ಯಾವ್ ಅ ಲವ್ಲಿ ಟೈಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅನೂಪ್ ಜ್ಞಾಪಿಸ್ತಾ ಇದ್ದೆ. ನಾವಿಬ್ಬರು ಜಾಕಿ ಸಿನಿಮಾ ನೋಡೋದಕ್ಕೆ ಒಟ್ಟಿಗೆ ಒಂದು ಯಾವುದೋ ಟೆಂಟ್ ಹೋಗಿದ್ದೀವಿ. ಆಕ್ಚುಲಿ ಕಿಶೋರ್ ಸರ್ ಜೊತೆ ನಾನು ಒಂದು ಸಿನಿಮಾದಲ್ಲಿ ಅವರ ಮಗಳ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಸರ್. ಆಗ ಜಾಕಿ ಸಿನಿಮಾ ಬಿಡುಗಡೆ ಆಗಿತ್ತು. KR ನಗರಲ್ಲಿ ಶೂಟಿಂಗ್ ಆಗ್ತಿತ್ತು. ಅಲ್ಲಿ ಒಂದು ಸಣ್ಣ ಟಾಕೀಸ್. ಸೊ ನಾವೆಲ್ಲ ಶೂಟು ಹೋಲ್ಡ್ ಮಾಡಿ ಫಸ್ಟ್ ಡೇ ಫಸ್ಟ್ ಶೋಗೆ ನಾವೆಲ್ಲ ಹೋಗಿ ಜಾಕಿ ಸಿನಿಮಾ ನೋಡಿ ಅವರು ನೋಟ್ ಎಲ್ಲ ಕೊಟ್ರು, ಜೇಬಿಂದ ಚಿಲ್ರೆಲ್ಲ ಹಾಕು ಮಗಳೇ ಹಾಕು ಅಂತ ಹೇಳಿ ಪೇಪರ್ ಪೀಸಸ್ ಎಲ್ಲ ಮಾಡಿ ನಾನು ಒಂದು ಅಭಿಮಾನಿ ತರ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಸೊ ಅಂದ್ರೆ ವಾಟ್ ಅ ಕೋಇನ್ಸಿಡೆಂಟ್. ಅವತ್ತು ಜಾಕಿನ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಇವತ್ತು ಅಪ್ಪು ಸರ್ ಅವರ 50th ಸೆಲೆಬ್ರೇಷನ್ಗೆ ಮತ್ತೆ ಅವರಿಲ್ಲಿ ನನ್ನ ಜೊತೆ ಇರೋದು. ಐ ಥಿಂಕ್ ದಟ್ಸ್ ಅ ಸರ್ಕಲ್ ಆಫ್ ಲೈಫ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಬಿಬಿ ಸರ್, ಥ್ಯಾಂಕ್ ಯು. ಕಿಶೋರ್ ಸರ್, ನಿಮಗಾಗಿ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರು ಕಾಣಿಕೆ, ನಿಮಗೆ ಇಷ್ಟ ಆಗುವಂಥ ಒಂದು ಕಾಣಿಕೆ. ಮೊದಲ ದೊಡ್ಡ ಚಪ್ಪಾಳೆ ಇಷ್ಟು ಸುಂದರವಾಗಿ ಹಾಡಿದಂಥ ನಮ್ಮ ಸುದೀಕ್ಷಾ ಅವ್ರಿಗೆ ಬರಬೇಕು. ಸುದೀಕ್ಷಾ, ನೀವು ಹಾಡಿದಂಥ ಪ್ರತಿಯೊಂದು ಸಾಲು ಕೂಡ ಅಷ್ಟು ಮ್ಯಾಜಿಕಲ್ ಆಗಿತ್ತು. ಆ ಮ್ಯಾಜಿಕ್ಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡೆದಿದ್ದಾರೆ. ಸರ್ ಏನೋ ಯೋಚನೆ ಮಾಡ್ತಾ ಇದ್ದಾರೆ. VP ಸರ್, ಈ ಮ್ಯಾಜಿಕ್ ಹೆಂಗಿತ್ತು? ಸುದೀಕ್ಷಾ ಬಹಳ ಚೆನ್ನಾಗಿ ಹಾಡಿದ್ಯಾ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ಬೇಕು. ನಾನೊಂದು ವಿಷಯವನ್ನು ನೋಡಿ ಬಹಳ ಸಂತೋಷ ಆಯ್ತು. ಅದೇನಂದ್ರೆ ನಮ್ಮ ಬ್ಯಾಕಿಂಗ್ ವೋಕಲ್ಸ್ ಅಲ್ಲಿ ಹಿಂದ್ಗಡೆ ನೋಡಿ ಮೇಡಮ್, ಮಧ್ಯದಲ್ಲಿ ನಿಂತಿರೋ ಹುಡುಗ ಸಂಜೀವ. ನಮ್ಮ ಪ್ರೊಡಕ್ಷನ್ ಹುಡುಗ ಮೇಡಮ್. ಅವನು ನಮ್ಮೆಲ್ರಿಗೂ ಟೀ ಕಾಫಿ ಕೊಡೋದು, ಎಲ್ರನ್ನು ನೋಡ್ಕೊಳ್ಳೋ ಕೆಲಸ ಮಾಡ್ತಾನೆ ಮೇಡಮ್. ಅವನು ನಿಂತ್ಕೊಂಡ್ಬಿಟ್ಟಿದ್ಯಾ? ಅವನಿಗೆ ಸಂಗೀತದ ಮೇಲೆ ಹುಚ್ಚು. ನಿಮ್ಮ ದೊಡ್ಡ ಫ್ಯಾನು ಗೊತ್ತು. ಇನ್ಫ್ಯಾಕ್ಟ್ ಸಾರಿ ಐ ಆಮ್ ಇಂಟರಪ್ಟಿಂಗ್, ಒಂದು ವಿಷಯ ಹೇಳ್ಬೇಕು. ಅವನ ಅಭಿಮಾನ ಇಷ್ಟು ದೊಡ್ಡದಂದ್ರೆ ಅವನ ಕೈಯಲ್ಲಿರೋ ಟ್ಯಾಟು ನಿಮ್ದೇ ಸರ್. ಅಯ್ಯೋ, ನನಗೆ ಗೊತ್ತದು ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇದೆಲ್ಲ ನಾವು ಋಣ ತೀರ್ಸಕ್ಕಾಗಲ್ಲ. ಒಂದು 4-5 ವರ್ಷದಿಂದ ಅವ್ನು ಮಾಡಿಸ್ಕೊಂಡಿದ್ದ ಟ್ಯಾಟು. ಅವನಿಗೆ ಸಂಗೀತದ ಮೇಲೆ ಬಹಳ ಆಸಕ್ತಿ. ಬಟ್ ಕೆಲವು ವಿಷಯಗಳನ್ನ ನಾವಾಗೆ ಸಂಪಾದಿಸ್ಕೋಬೇಕು ಮೇಡಮ್. ಅವ್ನು ನನ್ನ ಕೈಲಿ ನನ್ನ ಟ್ಯಾಟು ಹಾಕಿಸ್ಕೊಂಡಿದ್ದಾನೆ ಅಂತ ನಾನು ಅವನನ್ನ ಅಲ್ಲಿ ಸೇರ್ಸಕ್ ಆಗಲ್ಲ, ಅದು ತಪ್ಪಾಗ್ಬಿಡುತ್ತೆ. ಆದ್ರೆ ಇವತ್ತು ಅವನಲ್ಲಿ ನಿಂತಿದ್ದಾನೆ ಅಂದ್ರೆ ಅದು ಅವನು ಸಂಪಾದಿಸಿಕೊಂಡಿರುವಂತಹ ಜಾಗ ಮೇಡಮ್. ಸಂಜೀವ, ನಿನ್ನ ಅಲ್ಲಿ ನೋಡಿ ಬಹಳ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ನಮ್ಮ ಪ್ರೊಡಕ್ಷನ್ ಪ್ರೇಮ್ ಅವ್ರು ಬಂದು ಸರಿ ಇವತ್ತು ಸಂಜೀವನ ಕೋರಸ್ ಹಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಇವನಲ್ಲಿ ಬಂದು ನಿಂತಿರೋದಕ್ಕಿಂತ ಜಾಸ್ತಿ ಖುಷಿ ಪ್ರೇಮ್ಗೆ ಅವನಲ್ಲಿ ನಿಂತಿದ್ದಾನೆ ಅಂತ ನೋಡಿ. ಅದಿದೆಯಲ್ಲ ಪ್ರೇಮ್, ನೀನು ಬಾಣ ಇಲ್ಲ, ಇದೆಲ್ಲ ಬಹಳ ದೊಡ್ಡ ವಿಷಯ. ಸರಿ, ಮಾತೃ ಹೃದಯ ಅವನು, ಪ್ರೇಮ ಹೃದಯ. ಬಾ 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 ಬಾ.
ಅಂಡ್ ಇನ್ಫ್ಯಾಕ್ಟ್ ಸರ್ ಅವನು ಕೋರಸ್ ಹಾಡೋದಕ್ಕೆ ಕಾರಣನೇ ಪ್ರೇಮು. ಈ ಕಡೆ ಪ್ರೇಮು ಈತನ ಕೆಲಸವನ್ನ ಕೂಡ ತಡೆ ಹಿಡಿಲಿಲ್ಲ. ಸಂಜೀವ್ ಇಲ್ಲೇನು ಕೆಲಸ ಮಾಡ್ತಿದ್ದಾನೆ ಆ ಕೆಲಸವನ್ನೂ ಮುಂದುವರಿಸ್ಕೊಂಡು ಕಲಿಕೆನೂ ಮುಂದುವರಿಸ್ತಾ ಇದ್ದಾನೆ. ಅವನ ಕಲಿಕೆಗೆ ಇಲ್ಲಿ ಆಧಾರವಾಗಿರೋದು ನಮ್ಮ ಆಕಾಶ್ ಅವರು. ಸೊ ಆಕಾಶ್ಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು. ಈಸ್ ಟೀಚಿಂಗ್ ಎ ಮ್ಯೂಸಿಕ್ ಸರ್. ಅಂಡ್ ಪ್ರೇಮ್ ಅಪ್ಪು ಸರ್ ದೊಡ್ಡ ಅಭಿಮಾನಿ. ಅಪ್ಪು ಸರ್ ಅಂದ್ರೆ ಪಂಚಪ್ರಾಣ. ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಎಷ್ಟೇ ಫೋಟೋಸ್ ಇದ್ರು ಅದೆಲ್ಲ ಹಾಕ್ಸಿರೋದು ನಮ್ಮ ಪ್ರೀತಿಯ ಪ್ರೇಮ್ ಅವರು. ಪ್ರಾಣಿಗಳಂದ್ರೆ ಫೇವ್ರೇಟು. ಇಲ್ಲಿರೋ ಎಲ್ಲ ನಾಯಿಗಳಿಗೆ ಊಟ ಹಾಕ್ತಾರೆ, ಅಭಿಮಾನದಿಂದ ಇರ್ತಾರೆ. ಒಬ್ಬ ಅಭಿಮಾನಿ, ಅಪ್ಪು ಅಭಿಮಾನಿ ಯಾವ ರೀತಿ ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕು ಆ ವ್ಯಕ್ತಿತ್ವವನ್ನ ಈ ಅಪ್ಪು ಅಭಿಮಾನಿ ಬೆಳೆಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಸೂಪರ್ ಪ್ರೇಮ್. ಥ್ಯಾಂಕ್ ಯು ಅಣ್ಣ. ಸಂಜೀವ ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇರು. ನಮ್ಮ ಆಕಾಶ್ ಅವರ ಅಂಡರ್ ಟ್ರೈನಿಂಗ್ ತಗೋತಾ ಇರು. ಒಂದಿನ ನೀನು ಸ್ಪರ್ಧಿಯಾಗಿ ಕೂಡ ಬರಬೇಕು ಅನ್ನೋದು ನನ್ನ ಆಸೆ. ಆದ್ರೆ ಅದನ್ನ ನಾನು ಮಾಡಲ್ಲ, ನೀನೇ ಸಂಪಾದಿಸ್ಕೋಬೇಕು. ಆಲ್ ದ ಬೆಸ್ಟ್ ಸಂಜೀವ. ಆ್ಯಂಡ್ ಸಂಜೀವ್ ಇವತ್ತು ಕೋರಸ್ ಅಲ್ಲಿ ಹಾಡ್ತಾ ಇದ್ದಾರೆ. ಆ್ಯಂಡ್ ಮುಂದೊಂದಿನ ನಮ್ಮ ಸರಿಗಮಪ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ವೇದಿಕೆ ಮೇಲೆ ನಿಂತು ಹಾಡೋದಕ್ಕೆ ನಮ್ಮ ಸರಿಗಮಪ ಕಂಟೆಸ್ಟೆಂಟ್ಸು ಅಶ್ವಿನ್ ಶರ್ಮಾ ಹಾಗೂ ಶರದಿ ಅವರು ಇವನ್ನ ಟ್ರೈನ್ ಮಾಡ್ತಾ ಇದ್ದಾರೆ ಸರ್. ಸೊ ನಾವು ಇನ್ನೊಂದೆರಡು ಸೀಸನ್ ಅಲ್ಲಿ ಗ್ಯಾರಂಟಿ ಕಂಟೆಸ್ಟೆಂಟ್ ಆಗಿ ನಾವು ಸಂಜೀವ್ನ ನೋಡ್ತೀವಿ ಕಣ. ಓಕೆ, ಗುಡ್ ಲಕ್ ಸಂಜೀವ್. ಸುದೀಕ್ಷಾ ಬಹಳ ಚೆನ್ನಾಗಿ ಹಾಡಿದೆ. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಅದು ಕಡೆಯಲ್ಲಿ ನೀನು ಅದೇ ದ ಲ್ಯಾಂಡ್ ಆಗಿ ಹಾಡು ಮುಗಿಸಿದ್ ವಾಸ್ ಔಟ್ಸ್ಟ್ಯಾಂಡಿಂಗ್. ವೆರಿ ನೈಸ್. ಸೂಪರ್ ಟ್ಯಾಲೆಂಟೆಡ್ ಸಿಂಗರ್. ಯು ಆರ್ ಆಲ್ ದ ವೆರಿ ಬೆಸ್ಟ್. ಅಪ್ಪು ಸರ್ ಬೇರೆ ಅಲ್ಲ, ಅವರ ಅಭಿಮಾನಿಗಳು ಬೇರೆ ಅಲ್ಲ. ಇವತ್ತು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಒಂದು ಪುಟ್ಟ ನಗುವಿನಿಂದ ಹಿಡಿದು ದೊಡ್ಡವರ ತನಕ ಅಪ್ಪು ಸರ್ ಅವ್ರನ್ನ ಅವರ ಮನೆಯ ವ್ಯಕ್ತಿ ಅನ್ನೋಷ್ಟು ಆರಾಧಿಸ್ತಾರೆ. ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ಅಭಿಮಾನಿ ದೇವರುಗಳು ಅಲ್ಲಿ ಹೊರಗಡೆ ಅವರ ಧ್ಯಾನದಲ್ಲಿ ಅವರನ್ನೇ ಹಂಬಲಿಸ್ತಾ ಅವರನ್ನ ಸಂಭ್ರಮಿಸ್ತಾ ಇದ್ದಾರೆ. ಆ ಅಭಿಮಾನಿ ದೇವರುಗಳನ್ನ ಈಗ ಈ ಅಪ್ಪು ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಸ್ವಾಗತಿಸಿ ಅಪ್ಪು ಅಭಿಮಾನಿಗಳು. ಇವತ್ತು ವೇದಿಕೆ ಮೇಲೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರೋಂಥ ಅಪ್ಪು ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪು ಸರ್ ಕರಿತಿದ್ದು ಅಭಿಮಾನಿಗಳೇ ನಮ್ಮನೆ ದೇವ್ರು ಅಂತ. ಸೊ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿ ದೇವರುಗಳು ಇವತ್ತು ವೇದಿಕೆ ಮೇಲೆ ಬಂದಿದ್ದಾರೆ. ಒಂದು ಪುಟ್ಟ ಮಗುವಿಂದ ಹಿಡಿದು ತಾಯಂದ್ರವರೆಗೂ ಬಂದಿದ್ದಾರೆ, ಅಣ್ಣಂದ್ರಿದ್ದಾರೆ, ವಯಸ್ಸಾದವರು ಬಂದಿದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ, ನಮ್ಮ ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ. ಎಲ್ಲರ ಹೃದಯದಲ್ಲಿ ಇರೋದು ಒಂದೇ ಚಿತ್ರ, ಒಂದೇ ಹೆಸರು, ಅದು ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.